ಮಾಜಿ ಸಂಸದ ಮುದ್ದ ಹನುಮೇಗೌಡ ಕುರಿತಂತೆ ಮುರಳೀಧರ್ ಹಾಲಪ್ಪ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಜನ ಆ ಬಗ್ಗೆ ತೀರ್ಮಾನ ಮಾಡ್ತಾರೆ ಅನ್ನೋದು ಹಾಲಪ್ಪ ಅವರ ಮಾತು. ನೋಡಿ, ಮುದ್ದ ಹನುಮೇಗೌಡ ಕಾಂಗ್ರೆಸ್ ಸೇರ್ಪಡೆಗೆ ಈಗಾಗಲೇ ವಿರೋಧ ಅನ್ನೋದು ವ್ಯಕ್ತವಾಗ್ತಾ ಇದೆ. ರಿಜೆಕ್ಟ್ ಆದ ವ್ಯಕ್ತಿಯ ಬಗ್ಗೆ ಜನರೇ ಮುಂದೆ ತೀರ್ಮಾನ ಮಾಡ್ತಾರೆ. ಮಾಜಿ ಸಂಸದ ಮುದ್ದ ಹನುಮೇಗೌಡ ಕಂಬ್ಯಾಕ್ ಬಗ್ಗೆ ಹಾಲಪ್ಪ ಕೊಟ್ಟಿರುವಂತಹ ಪ್ರತಿಕ್ರಿಯೆ ಇದು. ಲೋಕಸಭೆ ಚುನಾವಣೆಯ ಪ್ರಬಲ ಟಿಕೆಟ್ ಆಕಾಂಕ್ಷಿ ನಾನು ಅಂತ ಕೂಡ ಮುರಳೀಧರ್ ಹಾಲಪ್ಪ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಪ್ರತಿಯೊಬ್ಬ ಜನಸಾಮಾನ್ಯರಿಗೂ ಸ್ಪಂದಿಸುತ್ತಾ ಕೆಲಸ ಮಾಡುತ್ತಿದ್ದೇನೆ. ಕೋವಿಡ್ ಬರಗಾಲದಲ್ಲಿ ಬಹಳ ಸಕ್ರಿಯವಾಗಿ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದೇನೆ ಅಂತ ತನ್ನ ಬಗ್ಗೆ ಕೂಡ ಮುರಳೀಧರ್ ಹಾಲಪ್ಪ ಹೇಳಿದ್ದಾರೆ. ನೋಡಿ, ಮಾಜಿ ಸಂಸದ SP ಮುದ್ದ ಹನುಮೇಗೌಡ ಕೈ ಸೇರ್ಪಡೆ ಕುರಿತಂತೆ ಒಂದಷ್ಟು ವಿರೋಧ ಅನ್ನೋದು ವ್ಯಕ್ತವಾಗ್ತಾ ಇದೆ. ರಿಜೆಕ್ಟ್ ಆದ ವ್ಯಕ್ತಿಯ ಬಗ್ಗೆ ಜನರೇ ಮುಂದಿನ ದಿನಗಳಲ್ಲಿ ತೀರ್ಮಾನ ಮಾಡ್ತಾರೆ ಅನ್ನೋದು ಹಾಲಪ್ಪ ಅವರ ಮಾತು. ಇದೆಲ್ಲದರ ಜೊತೆಗೆ ತಮ್ಮ ಬಗ್ಗೆ ತಾವು ಮಾತಾಡಿರುವ ಕೆಲವೊಂದು ವಿಚಾರಗಳು ಅಂತ ಹೇಳಿದ್ರೆ, ಕೋವಿಡ್ ಇರ್ಬೋದು, ಬರಗಾಲ ಇರ್ಬೋದು, ಆ ಸಂದರ್ಭದಲ್ಲಿ ಬಹಳ ಸಕ್ರಿಯವಾಗಿ ನಾನು ನನ್ನನ್ನು ತೊಡಗಿಸಿಕೊಂಡಿದ್ದೇನೆ ಅಂತ ಹೇಳಿದ್ದಾರೆ. ಕುಮಾರ್ ಸಾಹೇಬ್ರಿರ್ಬೋದು, ರಾಜಣ್ಣ ಸಾಹೇಬ್ರಿರ್ಬೋದು, ಅಥವಾ ಮಾನ್ಯ ಶ್ರೀನಿವಾಸ್ ಅವರು ಎಲ್ಲರೂ ಸಹಿತ ದಿನ ನೂರಾರು ಮಂದಿ ಬರ್ತಾರೆ, ಮಂತ್ರಿಗಳಾಗಿದ್ದಾರೆ, ಉಪಮುಖ್ಯಮಂತ್ರಿಗಳಾಗಿದ್ದಾರೆ, ಇಲಾಖೆ ಸಂಬಂಧಪಟ್ಟಂಗೆ ಅವ್ರದ್ದೇನೋ ಸ್ವಂತ ವಿಷಯಗಳಿಗೆ ಬರ್ಬೋದೇ ಹೊರತು ಬೇರೆ ಏನು ಚರ್ಚೆ ನಡೆದಿಲ್ಲ ಅಂಥೇಳಿ ಮಾಧ್ಯಮದ ಮುಖಾಂತರ ಅವರೇನೇ ಅದು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಅದನ್ನು ಬೇರೆ ವಿಚಾರಕ್ಕೆ ಬಂದಿದ್ದರು, ಚರ್ಚೆಗಳು ಆಗಿದ್ದಾವೆ ಅಂಥೇಳಿ. ಯಾವುದೇ ಇರಲಿ, ಪಕ್ಷದ ನಾಯಕರುಗಳು, ನಮ್ಮ ಜಿಲ್ಲಾ ಮುಖಂಡರುಗಳು ಒಂದು ಗಟ್ಟಿ ತೀರ್ಮಾನ ತಗೊಳ್ತಾರೆ. ಕಾರ್ಯಕರ್ತರುಗಳಿದ್ದಾರೆ, ಮತದಾರರುಗಳಿದ್ದಾರೆ. ಈಗ ಇಷ್ಟು ವರ್ಷಗಳಿಂದ ಕಾಯಕ ಮಾಡಿಕೊಂಡು ಬಂದಿದ್ದೀನಿ. ಅದು ರೈತರದಿರ್ಬೋದು, ವಿದ್ಯಾರ್ಥಿಗಳು, ಯುವಕರ ಸಮಸ್ಯೆಗಳಿರ್ಬೋದು, ಪ್ರತಿಯೊಬ್ಬ ಜನಸಾಮಾನ್ಯರಿಗೂ ಸ್ಪಂದಿಸ್ಕೊಂಡು ಅವರ ಕಷ್ಟಗಳಿಗೆ ಹೆಗಲು ಕೊಟ್ಟು ಕೆಲಸ ಮಾಡ್ತಾ ಬಂದಿದ್ದೀವಿ. ಈಗ ಮುಂದಿನ ತೀರ್ಮಾನ ನಮ್ಮ ಪಕ್ಷದ ಜಿಲ್ಲಾ ಹಾಗೂ ತಾಲೂಕು ನಾಯಕರುಗಳದ್ದು, ಆಮೇಲೆ ಜನಸಾಮಾನ್ಯರು. ಈಗ ಅವರೇ ಶಿವಕುಮಾರ್ ಸಾಹೇಬ್ರಿರ್ಬೋದು, ರಾಜಣ್ಣ ಸಾಹೇಬ್ರಿರ್ಬೋದು, ಅಥವಾ ಮಾನ್ಯ ಶ್ರೀನಿವಾಸ್ ಅವರು ಎಲ್ಲರೂ ಸಹಿತ ದಿನ ನೂರಾರು ಮಂದಿ ಬರ್ತಾರೆ, ಮಂತ್ರಿಗಳಾಗಿದ್ದಾರೆ, ಇಲಾಖೆ ಸಂಬಂಧಪಟ್ಟಂಗೆ ಅವ್ರದ್ದೇನೋ ಸ್ವಂತ ವಿಷಯಗಳಿಗೆ ಬರ್ಬೋದೇ ಹೊರತು ಬೇರೆ ಏನು ಚರ್ಚೆ ನಡೆದಿಲ್ಲ ಅಂಥೇಳಿ ಮಾಧ್ಯಮದ ಮುಖಾಂತರ ಅವರೇನೇ ಅದು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಅದನ್ನು ಬೇರೆ ವಿಚಾರಕ್ಕೆ ಬಂದಿದ್ದರು. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.